ಚಲ್ವಾ, ನಿನ್ ಕೂಟೆ ಮಾತಾಡ್ಬೇಕಿತ್ತು. ಇನ್ನು ಏನ್ ಉಳಿಸಿದಿರಾ ಅಂತ ಇಲ್ಲಿ ಗಂಟ ಮಾತಾಡಕ್ ಬಂದಿದ್ದೀರಾ? ನೀವು ನಮ್ಮ ಮಟ್ಟಿಗೆ ನಮ್ಮ ಅಕ್ಕಂಗ್ ಮಾಡಿರೋ ಉಪಕಾರನೇ ಸಾಕು. ಇಲ್ಲಿಂದ ಹೊರಟ್ಬಿಡಿ. ಮುಳುಗ್ತಾ ಇರೋರಿಗೆ ಹುಲ್ ಕಡ್ಡಿ ಆಸರೆ ಅನ್ನಂಗೆ ಮಾವಯ್ಯ ನನ್ ಮೇಲೆ ಕೋಪ ಮಾಡ್ಕೊಂಡು ಮಾತಾಡದೆ ಇರೋ ಟೈಮಲ್ಲಿ ಅವ್ರ ಜೊತೆ ಪ್ರಚಾರಕ್ಕೆ ಹೋಗಕ್ಕೆ ಅವಕಾಶ ಮಾಡ್ಕೊಟ್ಟಿದೀಯ ದೇವ್ರೆ. ಹಂಗೆ ಅವ್ರ ಎಲೆಕ್ಷನ್ ಅಲ್ಲಿ ಗೆಲ್ಬೇಕು. ಅವ್ರ ಒಳ್ಳೆತನ ನಿಸ್ವಾರ್ಥ ಗುಣಕ್ಕೆ ಜನರೆಲ್ಲ ಅವ್ರಿಗೆ ಓಟ್ ಹಾಕಂಗ್ ಮಾಡಪ್ಪ. ನನಗ್ ಆಟೆ ಸಾಕು. ಒಳ್ಳೆಯವರಿಗೆ ಒಳ್ಳೇದೇ ಆಯ್ತದೆ ಅನ್ನೋದನ್ನ ನೀನ್ ನಿರೂಪಿಸಿ ಎಲ್ಲಾನು ಒಳ್ಳೇದೇ ಮಾಡು. ಹಂಗೆ ಅಪ್ಪ ಮಗನ್ ಮಧ್ಯ ಮೂಡಿರೋ ಬಿರುಕು ಆದಷ್ಟು ಬಿರ್ನೆ ಸರಿ ಹೋಗಂಗೆ ನೀನೇ ಮಾಡ್ಬೇಕು. ಅವ ಏನವ ಇದು? ಕಾಣಕ್ಕಿಲ್ವೇನೆ? ಕಷಾಯ. ಕಷಾಯನ ಯಾರ್ಗಮ್ಮಮ್ಮ? ಇನ್ಯಾರ್ಗೆ? ಅಲ್ಲಿ ಆಚೆ ಶೆಡ್ ಅಲ್ಲಿ ಅವಳಲ್ಲ, ಅವಳಿಗೆ. ಅಲ್ಲ, ಅವಳೇನ್ ಮಹಾರಾಣಿ ಅನ್ನಂಗೆ ನೀನ್ ಯಾಕೆ ಕಷಾಯ ಮಾಡ್ಕೊಡ್ಬೇಕು? ನಾನ್ ಮಾಡ್ಕೊಡ್ತಾ ಇರೋದು ಅವಳಿಗಲ್ಲ, ಅವಳು ಹೊಟ್ಟೆಯಲ್ಲಿ ಬೆಳೀತಾ ಇರೋ ನಮ್ಮ ವಂಶದ ಕುಡಿಗೆ. ಹೇ, ಇದೆಲ್ಲ ನಿಮ್ಗೆ ಗೊತ್ತಾಗಕ್ಕಿಲ್ಲ. ದಾರಿ ಬಿಡಿ. ಅದ್ಯಾಕೆ ಹಿಂಗ್ ಮುಖ ಮುಖ ನೋಡ್ಕೊಂಡಿರೇ? ದಾರಿ ಬಿಡಿ. ಅಯ್ಯೋ ಅವ್ವ, ಅದಕ್ ನೀನ್ ಯಾಕೆ ಹೋಗ್ಬೇಕು? ಕೊಡು, ನಾನೇ ತಗೊಂಡೋಗ್ ಕೊಡ್ತೀನಿ. ಏನೇ ಇದು? ಸೂರ್ಯ ಏನಾದ್ರೂ ಪಶ್ಚಿಮದಲ್ಲಿ ಹುಟ್ಟಿದಾನೋ ಹೆಂಗೆ? ಇದ್ಯಾಕವ ಹಿಂಗ್ ಕೇಳ್ತಾ ಇದೀಯಾ? ಯಾವತ್ತೂ ಇಲ್ಲದ್ದು ಇವತ್ತೆಂಗೆ ಅವಳ ಮೇಲೆ ಇದ್ದಕ್ಕಿದ್ದಂಗೆ ಪಿರುತಿ ಹುಟ್ಟುಬಿಡ್ತು. ಅವಳ ಮ್ಯಾಕ್ ನಾನ್ ಯಾಕೆ ಪಿರುತಿ ತೋರಿಸ್ಲಿ? ನೀನೇ ಹೇಳ್ದಲ್ಲ, ಅವಳ ಹೊಟ್ಟೆಲಿ ನಮ್ಮ ವಂಶದ ಕುಡಿ ಬೆಳಿತಾ ಐತೆ ಅಂತ. ಜೊತೆಗೆ ನೀನ್ ಯಾಕೆ ಪಾಪ ಕಷ್ಟ ಪಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅಟ್ಟಯ್ಯ. ಕೊಡು. ಸರಿ, ಅವಳಿಗೆ ಕಣ್ಣು ಮುಚ್ಚಿ ಇದನ್ನ ಕುಡಿಯೋಕೆ ಹೇಳು. ಅಯ್ಯೋ, ನಾನೇ ಮುಂದ್ಗಟ್ಟೆ ನಿಂತ್ಕೊಂಡು ಅವಳು ಕುಡಿಸ್ಬಿಟ್ಟು ಬರ್ತೀನಿ, ಸರಿನಾ? ಅಯ್ಯೋ, ಬಿಸಿ ಇದೆಯೇ? ಸೆರಗಲ್ ತಕೋ. ಏನಿನಂತೆ ಅವತ್ತಂಗ ಇವತ್ತು ಎಡವಟ್ಟಾಗದ್ ಬೇಡ. ನೀವ್ ಹೋಗಿ ನಾಟಿ ಔಷಧಿ ಬೆರೆಸ್ಕಬ್ಬ, ಹೋಗು. ಸರಿ ಕಣವ. ಅವ ಬೆರೆಸ್ಕೊಂಡ್ ಬಂದಿದ್ದೀನಿ, ತಗೋ. ಸರಿ, ನಾವು ಹೋಗಿ ಇದನ್ನ ಅವ್ಳಿಗೆ ಕುಡಿಸ್ಬಿಟ್ಟು ಬರ್ತೀನಿ. ಆಮೇಲೆ ತಾನಾಗಿ ಅವಳ ಮೈ ಇಳ್ದೋಯ್ತದೆ. ವಿದ್ಯಾ, ವಿದ್ಯಾ, ತಗೊಳವ ಕಷಾಯವ, ಅವ್ವ ಕೊಟ್ಟು ಕಳ್ಸ್ಯಾರೆ. ಇವ್ರು ಇಟೋನ್ ಪಿರುತಿಯಿಂದ ಕಷಾಯ ತಂದೋರೆ ಅಂದ್ಮೇಲೆ ಎಲ್ಲೋ ಅನುಮಾನದ ವಾಸನೆ ಬರ್ತದಲ್ಲ. ನೀನ್ ಅನುಮಾನ ದಿಟನೆಯ ಕಣೆ. ಬಸ್ರಿಯನ್ನ ನೆಪ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ಯಾ ಅಲ್ವೇ? ನೋಡು, ಇವತ್ತದ್ಕೆ ಮುಕ್ತಿ ಕಾಣಿಸ್ತೀನಿ. ಏನಿವತ್ತು ಇದ್ದಕ್ಕಿದ್ದಂಗೆ ಇಟೋನ್ ಪಿರುತಿ ತೋರಿಸ್ತಿದ್ದೀರಾ? ನೋಡವ, ನಮಗ್ ಗೊತ್ತೋ ಗೊತ್ತಿಲ್ದೇನೋ ಮಣ್ ತಿನ್ನೋ ಕೆಲ್ಸ ಮಾಡಿ ನಮ್ಮ ಅಣ್ಣನ್ ಕೆಟ್ಟ ಹೆಸರು ಬಂದ್ಬಿಡ್ತು. ಅದೆಲ್ಲಾನು ಸರಿ ಮಾಡಿ ನಮಗ್ ಕೆಟ್ಟ ಹೆಸರು ಬರ್ದಂಗೆ ಒಳ್ಳೇದ್ ಮಾಡಿದ್ಯಲ್ಲ, ಆ ಕೃತಜ್ಞತೆಗೆ. ಅದು ಅಲ್ದೆಯ, ನಿನ್ ಹೊಟ್ಟೆ ಒಳಗೆ ನಮ್ಮ ವಂಶದ ಕುಡಿಯದೆ, ಆದ್ರ ಆರೋಗ್ಯ ಸಂದಾಗಿರ್ಬೇಕಲ್ವೇ? ನೀನೇನೇ ತಪ್ಪು ಮಾಡಿದ್ರು ಆ ಮಗಿ ಮೇಲೆ ಪ್ರೀತಿ ಇದ್ದೇ ಇರ್ತದೆ. ಅದ್ ಸರಿ,
ಇದು ಅಜ್ಜಿ ಕೊಟ್ಟಿರೋ ಕಸಯ್ಯ ತಾನೆ? ಯಾಕೆ ಅನ್ಮಾನನೇ ಅವನ್ನ ಕರಿಲೇನು? ಅದೆಲ್ಲ ಏನು ಬೇಡ, ನಾನ್ ನಿಮ್ನ ನಂಬ್ತೀನಿ, ಕೊಡಿ. ಇವತ್ ನೀನು ನಮ್ಮ ಅಣ್ಣ ಗೆಲ್ಬೇಕು ಅಂತ ಪ್ರಚಾರಕ್ಕೆ ಹೊಂಟಿದ್ಯಾ, ಆದ್ರಿಂದ ಹೊಟ್ಟೆಲಿರೋ ಮಗಿಗೆ ಏನೂ ಆಗ್ಬಾರ್ದಲ್ವೇ, ಅದಕ್ಕೆ ಕುಡಿ. ಸರಿ. ಕುಡಿ ಕುಡಿ. ಇವತ್ ಸಂಜೆ ಹೊತ್ಗೆ ಹೊಟ್ಟೆಲಿರೋ ನಿನ್ ಮಗು ಕತೆ ಮುಗೀತು. ಸರಿ ಕಣವ, ಅಲ್ಲೆಲ್ಲ ಕಾಯ್ತಾವ್ರೆ, ಬಿರ್ನೆ ರೆಡಿಯಾಗಿ ಪ್ರಚಾರಕೊಂಡು. ಒಂದೇ ದಿನಕ್ಕೆ ಈಟೊಂದ್ ಬದ್ಲಾವಣೆನಾ? ಹಂಗಾರೆ ಎಲ್ಲೋ ಏನೋ ಮುಸ್ಸೊಡಿತಾ ಇದೆ. ಏನಿರ್ಬೋದು? ಅಣ್ಣ ಅಣ್ಣ, ಹಾ, ಟೇಮ್ ಆಯ್ತಾ ಇದೆ. ಬಂದೆ ಬಂದೆ. ನೋಡನ್ವೆ ಬಾವಾ, ಹೈಕಮಾಂಡು ಮಿನಿಸ್ಟ್ರು ಏನ್ ಬೇಕಾದ್ರೂ ಹೇಳಿ, ಆದ್ರೆ ನೀವುವೇ ಅವಳನ್ನ ಪ್ರಚಾರಕ್ಕೆ ಕರ್ಕೊಂಡು ಹೋಗಕ್ ಒಪ್ಕೊಂಡಿದ್ದು ನಂಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ನಾವಿಂಗ್ ಮಾಡಿದ್ರೆ ನಾವೇ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ದಂಗ ಆಗಕ್ಕಿಲ್ವೇ? ಹಾ, ನೀವೆಲ್ಲ ಮಾಡಬಾರ್ದು ಕೆಲಸ ಮಾಡದೆ ಹೋಗಿದ್ರೆ ಇವತ್ತು ಇಂಥ ಸ್ಥಿತಿ ಯಾಕೆ ಬರ್ತಿತ್ತು? ಲೇ ಈಶ್ವರಿ, ನೀನ್ ಮಾಡಿರೋ ಮಣ್ಣು ತಿನ್ನೋ ಕೆಲಸದಿಂದ ಇವತ್ತು ನನ್ ಮಗ ಅವಳನ್ನ ತನ್ನ ಜೊತೆ ಕರ್ಕೊಂಡು ಹೋಗ್ಬೇಕಾಗದೆ, ಚುನಾವಣೆಯಲ್ಲಿ ಅವಳು ಸಹಾಯ ತಗೋಬೇಕಾಗದೆ. ಅವಳು ಹೋಗೋದ್ನ ತಪ್ಸಕ್ ಆಗಕ್ಕಿಲ್ಲ ಅಂತ ಗೊತ್ತಿದ್ರು ಅದನ್ನೇ ಹೇಳಿ ಹೋಗಿಸ್ಕೊತಾ ಇರೋದ್ ನೋಡು. ಅಯ್ಯೋ, ನಾವೇನ್ ಬಯಸ್ಕೊತಾ ಇಲ್ವಲ್ಲ, ಸುಮ್ನೆ ನಿಂತ್ಕೊಳವ. ಅಣ್ಣ, ಇವಳು ಮಾತಿಗೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೋಬೇಡ. ನಮಗ್ ಟೇಮ್ ಆತಾದೆ, ನಡಿ ಒಂಡವ. ಅಲ್ಲಪ್ಪ, ಹೋಗೋದಕ್ಕೆ ಮುಖ್ಯವಾಗಿ ಬರ್ಬೇಕಾದವ್ರೆ ಬಂದಿಲ್ವಲ್ಲ. ಅಪ್ಪಯ್ಯ ನಾನು ಬಂದೆ. ಮಾವಯ್ಯ, ನಾನು ಸಿದ್ಧ ಆಗಿದ್ದೀನಿ. ಸರಿ ಕಣ್ರಪ್ಪ, ಹುಷಾರು, ಒಳ್ಳೇದಾಗ್ಲಿ. ಸರು, ರತ್ನಿ, ಅವೋ ಅವೋ ಅವ ಅವ ಏನ್ಲ ಚಲ್ವ ಇದು? ಅತ್ತಿ ಅವಳ ಕಾಲ್ ಮಡ್ಗಕ್ಕಿಲ್ಲ, ಆಗ್ಲೇ ಅವ ಅವ ಅಂತ ಕಿಚ್ಕೊಂಡ್ ಬರ್ತಿದಿ. ಅವ ಕಿರ್ಚದೇನ್ ಬಂತು? ನಾನು ಹೇಳೋ ಸುದ್ದಿ ಕೇಳಿದ್ರೆ ನೀನ್ ಹಂಗೆ ಕುಣಿದಾಡಕ್ ಶುರು ಮಾಡ್ಬಿಡ್ತೀಯ. ನಿನ್ ಮೊಮ್ಮಗಳು, ಓ ನಮ್ಮ ಮಗಳು, ಅವಳು ಹೋಗಿ ಮೈ ಕಿಡ್ಕೊಂಡು ಭಾಷಣ ಮಾಡ್ತಿದ್ರೆ ಜನ ಅವಳಿಗೆ ಚಪ್ಪಾಳೆ ತಟ್ಟೋದೇನು, ಸಿಳ್ಳೆ ಹೊಡಿಯೋದೇನು, ಆಮೇಲೆ ಅವಳನ್ನ ಊರೂರು ಕರ್ಕೊಂಡು ಹೋದಾಗ ಮನೆ ಮುಂದೆ ಅವಳಿಗೆ ಹಾರ ಹಾಕೋದೇನು, ಹಂಗೆ ಆರ್ತಿ ಮಾಡಿ ಮಾಡಿ ಮನೆಗೂ ಊರೂರ್ಗೂ ಹಂಗೆ ಬರ್ಮಾಡ್ಕೊತಾವ್ರೆ. ಅಪ್ಪ, ನೀನ್ ದಿಟ ಹೇಳ್ತಿದೀಯ ತಾನೆ? ಹೌದು ಕಣವ, ನನ್ ಮಗಳನ್ನ ಎಲ್ಲಿ ಗೌಡ್ರು ಅಳಿಯಂದ್ರು ಕ್ಷಮ್ಸವ್ರೋ ಇಲ್ವೋ ಅನ್ಕೊಂಡಿದ್ದೆ. ಆದ್ರೆ ಎಲ್ಲ ಮರ್ತ್ಬಿಟ್ಟು ಪ್ರಚಾರಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಎಲ್ಲ ಸರಿ ಹೋಗದೆ ಅಂತ ಅರ್ಥ. ಹೇಳ್ಬೇಕು ಅಂದ್ರೆ ನಮ್ ಮಂಡ್ಯ ಸುತ್ತಮುತ್ತಲೆಲ್ಲುವೆ ನನ್ ಮಗಳದೇ ವಿಚಾರ. ಅಯ್ಯೋ, ಅದನ್ನ ನೋಡಕ್ಕೆ ಕೇಳಕ್ಕೆ ಎರಡ್ ಕಣ್ಣು ಕಿವಿನೂ ಸಾರ್ತಾ ಇಲ್ಲ ಅಂತವ್ರೆ. ಹೆಂಗೋ ದ್ಯಾವ್ರಿಗೆ ನನ್ ಕೂಗ್ ಕೇಳದೆ, ಇನ್ ಮುಂದಕ್ಕೆ ಅವಳ ಬಾಳಲ್ಲಿ ಬೆಳಕು ಮೂಡ್ತದೆ ಅನ್ನೋ ಭರವಸೆ ಬರ್ತದೆ. ಅನುಮಾನನೇ ಬ್ಯಾಡ ರತ್ನಿ. ಯಾವಾಗ ಅವರು ದೊಡ್ಡವ್ರ ಮುಂದ್ಗುಟ್ಟೆ ನಿಂತ್ಕೊಂಡು ತಮ್ಮ ಮಾವನ್ ಪರವಾಗಿ ಮೈಕಲ್ಲಿ ಸರಿಯಾಗಿ ವಿರೋಧಿಗಳಿಗೆ ಉತ್ತರ ಕೊಟ್ಲೋ, ಆವಾಗ್ಲೇ ಅವಳ ಅದೃಷ್ಟದ ಬಾಗ್ಲು ತೆಗೀತು ಅನ್ಕೋ. ಆ ಕ್ಷಣದಿಂದಲೇ ಬೀಗರ ಮನೆಯವ್ರಿಗೆ ಅವಳ ಮ್ಯಾಲಿದ್ ಪಾಪ ಎಲ್ಲ ಕಾರ್ಗೋಯ್ತು. ನೋಡ್ತಾ ಇರೋ, ಆದಷ್ಟು ಬಿರ್ನೆ ಗೌಡ್ರಿಗೆ ಮುದ್ದು ಸೊಸೆ ಅನ್ನಿಸ್ಕೊಂಡು ನನ್ ಮಗಳು ಮೊದಲ್ನಂಗೆ ಬಾಳ್ತಾಳೆ. ಹೆಂಗೋ ನನ್ ಮೊಮ್ಮಗಳ ಜೀವನ ಸರಿ ಹೋದ್ರೆ ಅಷ್ಟೇ ಸಾಕು. ಯೋನೇ ಆದ್ರುವೆ ಅದನ್ನ ನೋಡಿ ಸಂತೋಷ ಪಡೋ ಭಾಗ್ಯ ಇಲ್ವಲ್ಲ ಅತ್ತೆ.
ಏನೋ ಹಿಂಗ್ ಹೇಳಿದ್ನ ಕೇಳಿ ಸಂತೋಷ ಪಡ್ಬೇಕು ಆಟೆ. ಅವ ಅದ್ ಯಾಕೆ ಬ್ಯಾಸರ ಮಾಡ್ಕೊಂಡಿಯೇ? ಎಲ್ಲ ಸರಿ ಹೋದ್ಮೇಕೆ ನಮ್ಮೇಲಿರೋ ಕೋಪನು ಕಮ್ಮಿ ಆಯ್ತದೆ ಕಣಂತೆ, ಸುಮ್ಕಿರು. ನೋಡ್ತಾ ಇರವ, ನಮ್ ಭಾವನೆಯ ಅಕ್ಕನ ಜೊತೆಲಿ ನಮ್ಮ ಮಟ್ಟಿಗೆ ಕರ್ಕೊಂಡ್ ಬರ್ತಾರೆ. ಅಂತದೊಂದಿನ ಬಂದೇ ಬರ್ತದೆ. ಚೆಲ್ವಾ ಚೆಲ್ವಾ, ಯಾರ ಪಕ್ಕ ಹೋಗ್ತಿರೋದು? ನಿನ್ ನೆಮ್ಮದಿನ ಕಿತ್ಕೊಂಡವ್ರನ್ನ ಊರೆಲ್ಲ ಹುಡುಕ್ತಾ ಇದ್ದೀರಿ ಅಲ್ವೇ? ಯಾರವಳು? ಮಗನ ಪಕ್ಕದಾಗೆ ಕೆಂಚ್ಕೊಂಡು ಮಹಾರಾಣಿಯಾಗಿ ಮೆರಿತಾವಳಲ್ಲ, ನಿಮ್ ಮುದ್ದು ಸೊಸೆ ಇದ್ಯಾ? ಚೆಲ್ವಾ, ನಿನ್ ಕೂಟೆ ಮಾತಾಡ್ಬೇಕಿತ್ತು. ಇನ್ನು ಏನ್ ಉಳಿಸಿದಿರಾ ಅಂತ ಇಲ್ಲಿ ಗಂಟ ಮಾತಾಡಕ್ ಬಂದಿದ್ದೀರಾ? ನೀವು ನಮ್ಮ ಮಟ್ಟಿಗೆ ನಮ್ಮ ಅಕ್ಕಂಗ್ ಮಾಡಿರೋ ಉಪಕಾರನೇ ಸಾಕು. ಇಲ್ಲಿಂದ ಹೊಂಟ್ಬಿಡಿ. ಸರಸ್ವತಿ, ದೊಡ್ಡವ್ರಿಗೆ ಹಿಂಗೆಲ್ಲ ಮಾತಾಡಬಾರ್ದು. ಇದನ್ನೇ ನೀ ಕಲ್ತಿರೋದು? ದೊಡ್ಡೋರು ದೊಡ್ಡತನದಿಂದ ನಡ್ಕೋಬೇಕು ಕಣಯ್ಯ. ಇವ್ರು ಮಾಡಿರೋ ಕೆಲ್ಸದಿಂದ ಇವತ್ತೇನಾಗದೆ ನೋಡು. ನನ್ ಮಗಳ ಜೀವನ ಏನಾಗದೆ ನೋಡು. ನಾವೆಲ್ಲರೂ ಕಣ್ಣೀರಲ್ಲಿ ಕೈ ತೊಳಿತಾ ಇದೀವಿ. ನಿಮ್ಮ ಕೋಪಕ್ಕೆ ಅರ್ಥ ಇದೆ. ನನ್ನಿಂದ ದೊಡ್ಡ ತಪ್ಪಾಗೋಗ್ಬಿಟ್ಟಿದೆ. ಅದಕ್ಕೆ ನಿಮ್ಮ ಹತ್ರ ಕ್ಷಮೆ ಕೇಳೋಣ ಅಂತ ಬಂದಿದ್ದೀನಿ. ಕ್ಷಮೆ ಕೇಳ್ಬಿಟ್ರೆ ನನ್ ಮೊಮ್ಮಗಳ ಜೀವನ ಸರಿಯೋದೇನ್ಲ? ಇನ್ನು ಯಾವ ಮುಖ ಇಟ್ಕೊಂಡು ಇಲ್ಲಿ ತನಕ ಬಂದಿದ್ಯಾ? ಹೋಲ ಅವ್ವ, ಗಟ್ಟಿ ಬಾಗಿಲು ಗಂಟು ಬಂದು ಮಾತಾಡ್ಬೇಕು ಅಂತಿದಾರಲ್ವೇ, ಯಾಕೆ ಹಿಂಗೆ ಬಕ್ಕೊಡ್ದಂಗ್ ಮಾತಾಡಿರಿ? ಅಣ್ಣ ಬಾ, ನೀವ್ ಒಳಕ್ ಬಾ. ಬರ್ರಿ ಬನ್ನಿ ಬನ್ನಿ, ಮಾಡೋಣ, ಬರೋಣ. ವಿದ್ಯಾ, ಏ ವಿದ್ಯಾ, ಅಮ್ಮ ಹೊಸಿ ನೀರ್ ಕುಡಿ. ನಿಧಾನ 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 ನಿಧಾನ. ಕೋಟ್ಲೆ ಹೋಗ್ಲಾ, ಕಾರ್ ತಕೊಂಬ, ಹೋಗ್ಲಾ, ಹಾಸ್ಪಿಟ್ಲಿಗೆ ಹೋಗುವ. ಅಯ್ಯೋ ಕೋಟ್ಲೆ ಅಣ್ಣಯ್ಯ, ಬೇಡ. ಈಗೋಸಿ ಪರವಾಗಿಲ್ಲ, ಪ್ರಚಾರ ಮಾಡೋಣ ಬನ್ನಿ. ಹೊಸಿ ಹೊತ್ತು ಕೂತ್ಕೊಂಡು ಸುಧಾರ್ಸ್ಕ, ಆಮೇಲೆ ಹೋಗೋಣ.